ಹಲೋ ಎವ್ರಿವನ್, ಮಾರ್ನಿಂಗ್. ನಾನು ಡಿಗ್ರಿ ಓದ್ಬೇಕಾದ್ರೆ ಮೌನ ಲಹರಿ ಅಂತ ಹೇಳಿ ಒಂದು ಧ್ವನಿ ಸುರುಳಿಯನ್ನ ಮಾಡಿದ್ದೆ. ಅಂದ್ರೆ ಅದು ಕಲೆಕ್ಷನ್ಸ್ ಆಫ್ ಇನ್ಸ್ಪಿರೇಷನಲ್ ಸ್ಟೋರೀಸ್. ಸುಮಾರು ತುಂಬಾ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಲೈಫ್ ಸ್ಟೋರೀಸ್ಗಳನ್ನ ಅದ್ರ ಒಳಗಡೆ ನನ್ನ ಧ್ವನಿನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಎಲ್ಲೋ ಒಂದ್ ಕಡೆ ನನಗೆ ಮೆಚುರಿಟಿ ಬರ್ತಾ ಬರ್ತಾ ಅದ್ರದ್ದೆಲ್ಲ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಎಷ್ಟೋ ಸಲ ಅನಿಸಿದೆ ಹೀಗೆ. ಯಾಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಅವನು ಅದು ಮಾಡ್ದ, ಇವ್ರು ಇದು ಮಾಡಿದ್ರು, ಅವನು ತುಂಬಾ ಗ್ರೇಟು, ಇವ್ರು ತುಂಬಾ ಗ್ರೇಟು, ಸೂಪರ್ ಅವನು ಅಂತ ಅನ್ಕೊಂಡು ಎಲ್ಲ ಇನ್ಸ್ಪಿರೇಷನಲ್ ಸ್ಟೋರೀಸ್ಗಳನ್ನ ತಗೊಂಡ್ ಬಂದು ನಮ್ಮ ಮನಸ್ಸೊಳಗಡೆ ಗುಡ್ಡೆ ಹಾಕೋತಿದೀವಿ ಅಷ್ಟೇ. ಆದ್ರೆ ಅದರಿಂದ ನಾವ್ ಏನ್ ಮಾಡಿದ್ವಿ, ಏನ್ ಕಲ್ತ್ವಿ ಅನ್ನೋದನ್ನೇ ಮರ್ತೋಗ್ತಾ ಇದೀವಿ. ಸೊ ಹಾಗಾಗಿ ವಿ ಆರ್ ಜಸ್ಟ್ ಕಲೆಕ್ಟಿಂಗ್ ದ ಇನ್ಸ್ಪಿರೇಷನಲ್ ಸ್ಟೋರೀಸ್ ಅಷ್ಟೇನೆ. ಸೊ ಅದರಿಂದ ನಾವೇನ್ ಮಾಡಿದ್ವಿ, ನಾವೇನ್ ಕಲ್ತ್ವಿ, ನಾವ್ ಅದನ್ನ ಹೇಗೆ ನಮ್ಮ ಬದುಕಿಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾವು ಮರ್ತೋಗಿದೀವಿ. ಅಂದ್ರೆ ತುಂಬಾ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ಗೆ ನಾವು ಡಿಪೆಂಡ್ ಆಗ್ಬಿಟ್ಟಿದೀವಿ. ಅಂದ್ರೆ ಎಲ್ಲಾ ವಿಚಾರಗಳನ್ನು ತಗೊಂಡ್ ಬಂದು ನಮ್ಮ ಮನಸ್ಸೊಳಗಡೆ ಗುಡ್ಡೆ ಹಾಕೋತಾ ಇದೀವಿ. ಹಾಗಾಗಿ ನನಗೆ ತುಂಬಾ ಸಲ ಅನ್ಸಿದೆ, ಅದು ಯಾವುದು ವಿಚ್ ಇಸ್ ನಾಟ್ ನೆಸಸರಿ ಅಂತ ಹೇಳಿ. ನಮ್ಮ ಮನಸ್ಸಿಗಿಂತ ಸ್ಫೂರ್ತಿ ಇನ್ಯಾವುದೂ ಇರಲ್ಲ. ನಾವೇನೇ ಕೆಲಸ ಮಾಡ್ಬೇಕಿದ್ರು ಕೂಡ, ನಾವು ಏನೇ ಒಂದು ನಿರ್ಧಾರಗಳನ್ನ ತಗೋಬೇಕಾಗಿದ್ರು ಕೂಡ, ನಮ್ಮಲ್ಲಿರ್ತಕ್ಕಂಥ ಮಹತ್ವವಾದ ಐಡಿಯಾಸ್ಗಳು ತುಂಬಾ ಪರಿಣಾಮ ಬೀರ್ತವೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಸೊ ಅದಾಗ್ಯೂ ಕೂಡ ನಮಗೆ ತುಂಬಾ ಇನ್ಸ್ಪೈರ್ ಆಗ್ಬೇಕಾಗಿರೋರು ಎಂತವ್ರು ಅಂದ್ರೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಗಂಟೆಗಟ್ಲೆ ಉಸಿರುಗಟ್ಟಿ ನಮ್ಮನ್ನ ಇನ್ಸ್ಪೈರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ, ಆ ಥರದವ್ರಲ್ಲ. ಮಾತಾಡೋಕೆ ಬರೋದಿಲ್ಲ ಕೆಲವರಿಗೆ, ಆದ್ರೆ ಅವರ ಬದುಕು ತುಂಬಾ ಇನ್ಸ್ಪೈರ್ ಮಾಡಿರುತ್ತೆ. ಅಂಥವ್ರು ನಮ್ಗೆ ಇನ್ಸ್ಪೈರ್ ನಿಜವಾಗ್ಲೂ ಆಗ್ಬೇಕಾಗಿರೋದು. ಉದಾಹರಣೆಗೆ ಹಾಜಬ್ಬ ಅಂತ ಒಬ್ಬ ವ್ಯಕ್ತಿ ಇದಾರೆ ಕಣ್ರಿ, ಮಂಗಳೂರು ಸೈಡ್ ಅಲ್ಲಿ. ಆಕ್ಚುಲಿ ಅವ್ರ ಜೊತೆ ಮಾತಾಡಿದ್ದೀನಿ ನಾನು. ಸರಿಯಾಗಿ ಮಾತಾಡ್ಲಿಕ್ಕೂ ಕೂಡ ಬರಲ್ಲ ಅವ್ರಿಗೆ, ಅಷ್ಟು ಮುಗ್ಧವಾದಂತಹ ವ್ಯಕ್ತಿ. ಮನೆಯಲ್ಲಿ ನೋಡಿದ್ರೆ ಕಿತ್ತು ತಿನ್ನೋ ಬಡತನ. ಆದ್ರೆ ಅವ್ರ ಸಾಧನೆ ಎಂತದಂದ್ರೆ, ಅವ್ರ ಊರಲ್ಲಿ ಶಾಲೆ ಇಲ್ಲ ಅಂತ ಹೇಳಿ ಕಿತ್ತಳೆ ಹಣ್ಣಿನ ವ್ಯಾಪಾರಿ ಅವರು ಕಷ್ಟಪಟ್ಟು ಓಡಾಡಿ ಒಂದು ಶಾಲೆಯನ್ನ ತೆರೀತಾರೆ. ಇವತ್ತು ಆ ಶಾಲೆನಲ್ಲಿ ಸಾವಿರಾರು ಜನ ಮಕ್ಕಳು ಓದ್ತಾ ಇದ್ದಾರೆ. ಇದಕ್ಕಿಂತ ಇನ್ಸ್ಪಿರೇಷನ್ ಸ್ಟೋರೀಸ್ ನಾವೆಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ? ಸೊ ನಮ್ಗೆ ನಿಜವಾಗ್ಲೂ ಸ್ಫೂರ್ತಿ ಆಗ್ಬೇಕಾಗಿರೋದು ಇಂಥವ್ರು. ಎಲ್ಲೆಲ್ಲೋ ಸ್ಫೂರ್ತಿದಾಯಕ ಕಥೆಗಳನ್ನ ಹುಡುಕಿ ನಮ್ಮ ಮನಸ್ಸಲ್ಲಿ ಗುಡ್ಡೆ ಹಾಕೋದಕ್ಕಿಂತ ಈ ತರದ ವ್ಯಕ್ತಿಗಳು ನಮಗೆ ಸ್ಫೂರ್ತಿ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು, ಬಾಯ್.